ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ಕಾರ್ಯನಿರತರಾದಂತಹ ಈ ಒಂದು ಪ್ರೈವೇಟ್ ಸೆಕ್ಟರಲ್ಲಿ ಕಾರ್ಯನಿರತರಾದಂತಹ ನರ್ಸಿಂಗ್ ಆಫೀಸರ್ಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಎಲ್ಲರ ಒಂದು ಆಸೆ ಏನಿರುತ್ತೆ ಅಂತಂದರೆ ನಾವು ಗೌರ್ಮೆಂಟ್ ಜಾಬ್ ಗಿಟ್ಟಿಸಿಕೊಳ್ಳಬೇಕು. ವೆದರ್ ವಿ ಆರ್ ನರ್ಸಸ್, ಡಾಕ್ಟರ್ಸ್ ಆಗಲಿ, ಯಾರೇ ಯಾವುದೇ ಸ್ಟ್ರೀಮಲ್ಲಿ ಆಗಲಿ, ನಮಗೆ ಗೌರ್ಮೆಂಟ್ ಜಾಬ್ ಬೇಕು ಸರ್. ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ, ನನ್ನ ಒಂದು ಡ್ರೀಮ್ ಇದೆ. ಏನು ಅಂತಂದರೆ ನಾನು ಗೌರ್ಮೆಂಟ್ ಜಾಬ್ ಪಡೀಲೇಬೇಕು. ಸ್ಟೇಟ್ ಗೌರ್ಮೆಂಟ್ ಆಗಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ಪಡೀಲೇಬೇಕು ಎನ್ನುವುದರ ಬಗ್ಗೆ ಕೆಲವರಿಗೆ ಆಸೆ ಇರುತ್ತೆ ಸ್ನೇಹಿತರೆ. ಐ ಮೆಂಟ್ ಟು ಗೆಟ್ ಎ ಗೌರ್ಮೆಂಟ್ ಜಾಬ್ ಅಂತ ಹೇಳಿಬಿಟ್ಟು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಹೌದು, ಆ ಒಂದು ಬಿಗ್ ಡ್ರೀಮನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಸ್ನೇಹಿತರೆ, ಇಲ್ಲ ಅಂತ ಇಲ್ಲ. ಸೊ ಹಾಗಾದರೆ ನನಗೆ ಗೌರ್ಮೆಂಟ್ ಜಾಬ್ ಬೇಕು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬೇಕು, ಅದರಲ್ಲಿ ನನಗೆ ರೈಲ್ವೆ ಜಾಬ್ ಬೇಕು. ರೈಲ್ವೆಯಲ್ಲಿ ಇರುವಂತಹ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ನಡೆಸಿಕೊಂಡು ಹೋಗುತ್ತಾ ಇರುವಂತಹ ಈ ಒಂದು ಈ ಜಾಬ್ ಪ್ರಕ್ರಿಯೆ ಬಗ್ಗೆ ತಿಳಿಸಿ ಸರ್ ಎನ್ನುವಂಥದ್ದು ಬೇಕು ಎನ್ನುವರು ಕೆಲವೊಬ್ಬರು ಇರ್ತಾರೆ ಸ್ನೇಹಿತರೆ. ಸೊ ಬನ್ನಿ ನಾವು ಮಾತಾಡೋಣ. ನಮ್ಮ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಲ್ಲಿ ನಮ್ಮ ನರ್ಸಸ್ ಜಾಬ್ಗಳು ಎಷ್ಟಿದ್ದಾವೆ ಎನ್ನುವುದರ ಬಗ್ಗೆ, ಯಾವ ಪ್ರಕ್ರಿಯೆ ಇರುತ್ತೆ, ಯಾವಾಗ ಬಿಡಬಹುದು ಎನ್ನುವುದರ ಬಗ್ಗೆ ಏನು ಸ್ಪೆಕ್ಯುಲೇಷನ್ಸ್ ಇದ್ದಾವೆ ಅದರ ಬಗ್ಗೆ ನಾವು ಬನ್ನಿ ಚರ್ಚೆ ಮಾಡೋಣ. ಅಂತಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್, ನರ್ಸಿಂಗ್ ಆಫೀಸರ್, ಸ್ಟಾಫ್ ನರ್ಸ್, ನರ್ಸಿಂಗ್ ಸೂಪ್ರಿಡೆಂಟ್ ರಿಕ್ರೂಟ್ಮೆಂಟ್ ಎಲ್ಲಿ ಇಂಡಿಯನ್ ರೈಲ್ವೇಸಲ್ಲಿ. ಸೊ ಟೋಟಲ್ ವೇಕೆನ್ಸೀಸ್ ಎಷ್ಟಿದ್ದಾವೆ ಈ ಒಂದು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಲ್ಲಿ, ಆಸ್ಪತ್ರೆಗಳಲ್ಲಿ, ರೈಲ್ವೆ ಆಸ್ಪತ್ರೆಗಳಲ್ಲಿ ಅಂತಂದರೆ ಸುಮಾರು 713 ನರ್ಸಿಂಗ್ ಆಫೀಸರ್ ಪೋಸ್ಟ್ ಇದ್ದಾವೆ. ನರ್ಸಿಂಗ್ ಸೂಪ್ರಿಡೆಂಟ್ ಮತ್ತು ಸ್ಟಾಫ್ ನರ್ಸ್ ವೇಕೆನ್ಸೀಸ್ ಅಕ್ರಾಸ್ ವೇರಿಯಸ್ ಝೂನ್ ಇನ್ 2024-25 ಅಂತಂದರೆ ಇನ್ಕ್ಲೂಡಿಂಗ್ ನರ್ಸಿಂಗ್ ಸೂಪ್ರಿಡೆಂಟ್, ಸ್ಟಾಫ್ ನರ್ಸ್, ನರ್ಸಿಂಗ್ ಆಫೀಸರ್ 713 ಪೋಸ್ಟು ಅಕ್ರಾಸ್ ಇಂಡಿಯಾದಲ್ಲಿರುವಂತಹ ಈ ಒಂದು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ನಡೆಸಬೇಕು. ವೇರಿಯಸ್ ಝೂನಲ್ಲಿರುವಂತಹ ಝೂನಲ್ ಹಾಸ್ಪಿಟಲ್ಗಳಲ್ಲಿ ಇರ್ತವೆ ಸ್ನೇಹಿತರೆ. ರೀಸೆಂಟ್ಲಿ ಒಂದು ನ್ಯೂ ನೋಟಿಫಿಕೇಷನನ್ನು ಕನ್ಫರ್ಮ್ ಮಾಡಿದೆ. ಏನು ಅಂತಂದರೆ 246 ಮೋರ್ ನರ್ಸಿಂಗ್ ಸೂಪ್ರಿಡೆಂಟ್ ಪೋಸ್ಟ್ ಫಾರ್ ಎ ಸೆಕೆಂಡ್ 2025 ರಿಕ್ರೂಟ್ಮೆಂಟ್ ಸೈಕಲಲ್ಲಿ ಬರಬಹುದು ಎನ್ನುವಂಥದ್ದು. 246. ವೆನ್ ವಿಲ್ ದೇ ಬಿ ಕಾಲ್ಡ್, ಯಾವಾಗ ಕಾಲ್ ಮಾಡಬಹುದು ಅಂತಂದರೆ ದ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಫಾರ್ 713 ವೇಕೆನ್ಸೀಸ್ ವಾಸ್ ಹೆಲ್ಡ್ ಫ್ರಮ್ April 28 to 30, 2025 ಫಾರ್ ಅ ನ್ಯೂ ಬ್ಯಾಚ್ ಆಫ್ 246 ಪೋಸ್ಟ್. ಅಂದರೆ ಏಪ್ರಿಲ್ 28ರಿಂದ 30 ಮಟ ಆಲ್ರೆಡಿ ಈ ಒಂದು ಪೋಸ್ಟ್ನ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿದೆ. ಆ್ಯನ್ ಅನ್ಆಫಿಷಿಯಲ್ ನೋಟಿಫಿಕೇಶನ್ ಡೇಟ್ June 17, 2025 suggests the official notification is expected in July 2025 with application opening soon thereafter. ಅಂತಂದರೆ ಅನ್ಅಫಿಷಿಯಲ್ ಆದಂಥ ಒಂದು ಮಾತು ಬರ್ತಾ ಇದೆ. ಏನು ಅಂತಂದರೆ ಜುಲೈ 2025 ಅಂತಲೇ ಬರುವಂಥ ದಿನಮಾನಗಳಲ್ಲಿ ಈ ಒಂದು ಅಪ್ಲಿಕೇಶನ್ಸ್ ಓಪನ್ ಆಗಬಹುದು ಎನ್ನುವಂಥದ್ದು. ಎಲಿಜಿಬಿಲಿಟಿ ಆ್ಯಂಡ್ ಜಾಬ್ ಕ್ರೈಟೀರಿಯಾ, ಅಂದರೆ ಜಾಬ್ ಕ್ರೈಟೀರಿಯಾ ಏನಿರುತ್ತೆ, ಎಲಿಜಿಬಿಲಿಟಿ ಏನಿದೆ ಅಂತಂದರೆ ಏಜ್ ಕ್ಯಾಟಗರಿ, ಏಜ್ ರೇಂಜ್ ಅಂದರೆ ಜನರಲ್ ಅನ್ರಿಸರ್ವ್ಡ್ ಇದ್ದರೆ 20ರಿಂದ 43 ವರ್ಷ ವಯಸ್ಸಾಗಿರಬೇಕು Jan 1, 2025ರಲ್ಲಿ. ಆಮೇಲೆ OBC SC ST ಅಥರೈಸ್ ರಿಲ್ಯಾಕ್ಸೇಷನ್ ಅಪ್ಲೈ 3 to 15 years ಡಿಪೆಂಡಿಂಗ್ ಆನ್ ದ ಕ್ಯಾಟಗರಿ. ಇದು ಒಂದು ಜನರಲ್ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಬೇಸ್ಡ್ ಆನ್ ದ ನೋಟಿಫಿಕೇಷನ್ ಅದನ್ನು ನಾವು ಕನ್ಸಿಡರ್ ಮಾಡಬೇಕು. ಜಸ್ಟ್ ನಾವು ಒಂದು ಡಿಸ್ಕಷನಲ್ಲಿ ಅಷ್ಟೇ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಆ್ಯಸ್ ಪರ್ ದ ಗೈಡ್ಲೈನ್ಸು. ಎಜುಕೇಷನ್ ಕ್ವಾಲಿಫಿಕೇಷನ್ BSc ಇನ್ ನರ್ಸಿಂಗ್, ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ವಿತ್ RN/RM ಸರ್ಟಿಫಿಕೇಷನ್ ಆರ್ MSc ಇನ್ ನರ್ಸಿಂಗ್ ಫ್ರಮ್ ರೆಕಗ್ನೈಸ್ ಇನ್ಸ್ಟಿಟ್ಯೂಷನ್. ಅಂತಂದರೆ ಈ ಒಂದು ಜಾಬ್ ಗಿಟ್ಟಿಸಿಕೊಳ್ಳೋಕ್ಕೆ ನಿಮ್ಮ ಹತ್ರ BSc ನರ್ಸಿಂಗ್ ಡಿಗ್ರಿ ಇರಬೇಕು, ಇಲ್ಲ ಅಂತಂದರೆ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಡಿಪ್ಲೊಮಾ ಇರಬೇಕು ಸ್ನೇಹಿತರೆ. ಆಮೇಲೆ ನೀವು MSc ಕೂಡ ಮಾಡಿ ಅದರ ರೆಕಗ್ನೈಸ್ ಯೂನಿವರ್ಸಿಟಿಯಿಂದ ಪಡೆದುಕೊಂಡಿದ್ದರೆ ಅಡ್ಡಿ ಇಲ್ಲ. ತದನಂತರ ಮೆಡಿಕಲ್ ಸ್ಟ್ಯಾಂಡರ್ಡ್, ವಿಜುವಲ್ ಅಕ್ಯುರೇಸಿ ಸ್ಟ್ಯಾಂಡರ್ಡ್ 6/12, 6/18 ಫಾರ್ ಡಿಸ್ಟೆನ್ಸ್, 0.6 ನಿಯರ್ ವಿಷನ್
ವಿತ್ ಆರ್ ವಿಥೌಟ್ ಗ್ಲಾಸಸ್ ಕ್ಯಾಟಗರಿ ಅಂತಂದರೆ ವಿಷನ್ ಕೂಡ ನೋಡ್ತಾರೆ. ಇದರಲ್ಲಿ C1 ಅಂತ ಹೇಳ್ತಾ ಇದ್ದಾರೆ. ಸೆಲೆಕ್ಷನ್ ಪ್ರಾಸೆಸ್ ಆ್ಯಂಡ್ ಎಕ್ಸಾಮ್ ಪ್ಯಾಟರ್ನ್ ಸ್ಟೇಜ್ 1 CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಅಂದರೆ ಸೆಲೆಕ್ಷನ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಕಂಪ್ಯೂಟ್ರಲ್ಲಿ ನೀವು ಎಕ್ಸಾಮ್ ಬರೀಬೇಕು. 100 MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಎಷ್ಟು 100, ಅದಕ್ಕೆ ಮಾರ್ಕ್ಸು 100 ಮಾರ್ಕ್, 90 120 ಮಿನಿಟ್ಸ್, 9 ರಿಂದ 120 ನಿಮಿಷಗಳು. ಸೆಕ್ಷನ್ಸ್ ಪ್ರೊಫೆಷ್ನಲ್ ನಾಲೆಜ್ ಎಷ್ಟಿರಬೇಕು ಅಂತಂದರೆ 70 ಮಾರ್ಕ್ಸ್ ಅದು ಕವರ್ ಆಗುತ್ತೆ. ಅಂತಂದರೆ ನರ್ಸಿಂಗ್ ರಿಲೇಟೆಡ್ ಕ್ವಶನ್ ಆನ್ಸರ್ ಔಟ್ ಆಫ್ 100 70% ಕವರ್ ಆಗುತ್ತೆ. ಜನರಲ್ ಅಪ್ಟಿಟ್ಯೂಡ್ 30 ಮಾರ್ಕ್ಸ್, ಅರ್ಥಮೆಟಿಕ್, ರೀಸನಿಂಗ್, ಜನರಲ್ ಅವೇರ್ನೆಸ್, ಸೈನ್ಸ್. ಅಂತಂದರೆ ಈ ಜನರಲ್ ಆಪ್ಟಿಟ್ಯೂಡ್ ಅಂತಂದರೆ ಈ ಒಂದು ಗಣಿತ, ಆಮೇಲೆ ಏನಂತೀರ ಆಪ್ಟಿಟ್ಯೂಡ್ ಟೆಸ್ಟ್ ಅಂತಂದರೆ ಈ ನಿಮ್ಮ ಹತ್ರ 8 ಮಾವಿನ ಹಣ್ಣಿದ್ದು, ಆಮೇಲೆ ನೀವು 3 ಹಣ್ಣು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೊಟ್ಟಿದ್ದೀರಿ, ಆಮೇಲೆ ಇನ್ನೊಂದು ಹಣ್ಣು ಅವ್ರಿಗೆ ಕೊಟ್ಟಿದ್ದೀರಿ, ಇವ್ರಿಗೆ ಕೊಟ್ಟಿದ್ದೀರಿ, ಏನು ಅದು ಇರುತ್ತಲ್ಲ, ಅದು ಸುಮಾರು 30% ಕವರ್ ಆಗುತ್ತೆ ಸ್ನೇಹಿತರೆ. ಆದರೆ ಇಲ್ಲೊಂದು ಕಾಷನ್ ಏನು ಅಂತಂದರೆ ನೀವು ಪ್ರಾಕ್ಟೀಸ್ ಮಾಡಿದರೆ 100% ಆಗಿ ನಿಮಗೆ ಜಾಬ್ ಸಿಕ್ಕೇ ಸಿಗುತ್ತೆ. ಬಟ್ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಈಚ್ ಮಾರ್ಕ್ಗೆ ಮೈನಸ್ ಅಂದರೆ 1/3 ಆಗಿ ಅಂತಂದರೆ 4 ಇದು ಮಾಡಿದರೆ 1 ಮಾರ್ಕ್ಸ್ ಹೋಗುವ ಹಾಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಸ್ನೇಹಿತರೆ. ಸ್ಟೇಜ್ 2 ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೆಡಿಕಲ್ ಎಕ್ಸಾಮಿನೇಷನ್ ಫಾರ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್. ಅಂತಂದರೆ ನೀವು CBTಯಲ್ಲಿ ಪಾಸ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೆಡಿಕಲ್ ಎಕ್ಸಾಮಿನೇಷನ್ ಆಗುತ್ತೆ. ತದನಂತರ ಸ್ಯಾಲ್ರಿ ಎಷ್ಟಿದೆ ಅಂತ ನೋಡೋಣ ಬನ್ನಿ. ಸ್ಯಾಲ್ರಿ ಆ್ಯಂಡ್ ಅಲವೆನ್ಸಸ್ ಪೇ ಫಾಲ್ಸ್ ಅಂಡರ್ ಲೆವೆಲ್ 7th CPC ಅಂತಂದರೆ 7ನೇ ವೇತನ ಆಯೋಗದ ಪೇಮೆಂಟ್ ಇರುತ್ತೆ. ಯಾವ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇತ್ತೀಚೆಗೆ 7ನೇ ವೇತನ ಆಯೋಗದ ಪೇಮೆಂಟ್ ನಾವು ತೊಗೋತಾ ಇದ್ದೀವಿ. ಅದೇ ರೀತಿ ಆಲ್ರೆಡಿ ಸುಮಾರು 5+ ವರ್ಷಗಳಿಂದ ಸೆಂಟ್ರಲ್ ಗೌರ್ಮೆಂಟ್ದವರು, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ದವರು ಅಥವಾ ರೈಲ್ವೆ ಇಲಾಖೆದವರು ಕೂಡ 7th CPC ಇಲ್ಲಿ ಈ ಒಂದು ಪೇಮೆಂಟ್ ತೊಗೋತಾ ಇದ್ದಾರೆ. ಬಹುಶಃ 2026ರಲ್ಲಿ ಅವರು ಕೂಡ 8th ಪೇಯಲ್ಲಿ ಹೋಗಬಹುದು. ಸ್ಟಾರ್ಟಿಂಗ್ ಬೇಸಿಕ್ ಪೇ ಎಷ್ಟು ಅಂತಂದರೆ 44,900 ಪರ್ ಮಂತ್ ಪ್ಲಸ್ DA ಪ್ಲಸ್ HRA ಪ್ಲಸ್ ಟ್ರಾವೆಲಿಂಗ್ ಅಲೌನ್ಸ್ ಆ್ಯಂಡ್ ಅಥರ್ ಅಲೌನ್ಸಸ್. ಇಷ್ಟೆಲ್ಲ ಇರುತ್ತೆ ಸರ್. 44,900 ರೂಪಾಯಿಗಳು ಬೇಸಿಕ್ ಸ್ಯಾಲ್ರಿ ಇರುತ್ತೆ. ಅಪ್ಲಿಕೇಶನ್ ಆ್ಯಂಡ್ ಇಂಪಾರ್ಟೆಂಟ್ ಡೇಟ್ಸ್, ಅಪ್ಲಿಕೇಶನ್ ಮತ್ತು ಇಂಪಾರ್ಟೆಂಟ್ ಡೇಟ್ಸನ್ನು ಕೊಟ್ಟಿದ್ದಾರೆ. ಹಳೆ ಡೇಟ್ ಪ್ರಕಾರ ಅಪ್ಲೈ ಆಗಸ್ಟ್ 17 ಸೆಪ್ಟೆಂಬರ್ 1624, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 28 to 30 ಏಪ್ರಿಲ್ ಅಂತ ಇದ್ದರು. ಆಮೇಲೆ ಇನ್ನು ಮುಂಬರುವಂಥದ್ದು ವೇಕೆನ್ಸಿ ಸೈಕಲಲ್ಲಿ 246 ವೇಕೆನ್ಸಿ ಸೈಕಲಲ್ಲಿ ನೋಟಿಫಿಕೇಷನ್ ಎಕ್ಸ್ಪೆಕ್ಟೆಡ್ ಇನ್ ಜುಲೈ 2025 ಅಂದರೆ ನೆಕ್ಸ್ಟ್ ಮಂತ್ ಈ ಒಂದು ನೋಟಿಫಿಕೇಷನ್ ಬರಬಹುದು. ಕೀಪ್ ವಾಚಿಂಗ್ RRB ರೀಜನಲ್ ವೆಬ್ಸೈಟ್ ಅಪ್ಲಿಕೇಶನ್ ಲೈಕ್ಲಿ ಸೂನ್ ಆಫ್ಟರ್ ಅಂತಂದರೆ ಈ ವೆಬ್ಸೈಟ್ ಅಪ್ಲಿಕೇಶನನ್ನು ಕೂಡ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ, ದಯವಿಟ್ಟು ಅದು ಕೂಡ ನೋಡಬಹುದು. ಅದಲ್ಲದೆ ಈ ಯಾವ ಬುಕ್ ರೆಫರ್ ಮಾಡಬೇಕು ಎನ್ನುವುದರ ಬಗ್ಗೆ ಕೆಲವೊಂದು ಬುಕ್ಗಳ ನಾನು ಲಿಂಕ್ ಹಾಕಿರ್ತೀನಿ. ಅದನ್ನು ಕೂಡ ನೀವು ಹೋಗಿ ಆ ಲಿಂಕ್ ಕ್ಲಿಕ್ ಮಾಡಿಕೊಂಡು ನಿಮಗೇನಾದರೂ ಬುಕ್ ಇದ್ದರೆ ಪರ್ಚೇಸ್ ಮಾಡ್ಕೋಬಹುದು. ಅದಲ್ಲದೆ ಇನ್ನೊಂದು ಆಪ್ಷನ್ ಏನಿದೆ ಅಂತಂದರೆ ಒನ್ ಆಫ್ ದ ಬ್ಯೂಟಿಫುಲ್ KNO ಅಕಾಡೆಮಿ, ಕರ್ನಾಟಕ ನರ್ಸಿಂಗ್ ಆಫೀಸರ್ ಅಕಾಡೆಮಿ, ಬ್ಯಾಂಗ್ಳೂರು ವತಿಯಿಂದ ಧನಂಜಯ್ ಪಾಟೀಲ್ ಆ್ಯಂಡ್ ಟೀಮ್ ತುಂಬ ಸೂಪರ್ ಆದಂತಹ ಒಂದು ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನಮ್ಮ ಕನ್ನಡಿಗರಿಗಾಗಿ, ಕನ್ನಡಿಗರ ಏಳಿಗೆಗಾಗಿ, ಯಾರು ನರ್ಸಸ್ ಇದ್ದಾರೆ, ಕನ್ನಡಿಗರಿದ್ದಾರೆ, ಅವರಿಗೋಸ್ಕರ ಕೂಡ ಅವರು ಕಾಲಕ್ಕೆ ವೇಕೆನ್ಸಿ ಆಮೇಲೆ ಟೆಸ್ಟ್ಗಳು ತೊಗೋತಾ ಇರ್ತಾರೆ. ಆಮೇಲೆ ಅವರ ಅಪ್ಲಿಕೇಶನ್ ಕೂಡ ಇದೆ. ಅದರ ಅವರ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಹೋಗಿ ಲಾಗಿನ್ ಮಾಡಿಕೊಳ್ಳಿ. ಫ್ರೀ ಆಫ್ ಕಾಸ್ಟ್ ಅವರ ಪ್ರತಿಯೊಂದು ಲೆಸನ್ ಕೇಳಬಹುದು. ಇಲ್ಲಾಂದರೆ ಒಂದು ಮಿನಿಮಮ್ ಚಾರ್ಜಲ್ಲಿ ನಿಮಗೆ ಅವರು ಅಪ್ಲಿಕೇಶನ್ ಕೊಡ್ತಾ ಇದ್ದಾರೆ. ಎವ್ರಿ ಡೇ ಟೆಸ್ಟ್ ಇರುತ್ತೆ ಸ್ನೇಹಿತರೆ. ಪ್ರಾಕ್ಟೀಸ್ ಮಾಡಲಿಕ್ಕೆ ತುಂಬ ಉಪಕಾರಿಯಾಗುತ್ತೆ ಸ್ನೇಹಿತರೆ. ಪಾಡ್ಕಾಸ್ಟ್ ಸ್ಟ್ರಕ್ಚರ್ ಸ್ಕ್ರಿಪ್ಟ್ ಫ್ಲೋ ಇಂಟು ಹಾಕ್ ಬಿಗ್ ಅಪ್ಡೇಟ್ ಫಾರ್ ನರ್ಸಿಂಗ್ ಆಸ್ಪಿರೆಂಟ್ ಇನ್ ಇಂಡಿಯನ್ ರೈಲ್ವೇಸ್ ವೇಕೆನ್ಸಿ ಡೀಟೇಲ್ಸ್. ಸೊ ಇಷ್ಟೆಲ್ಲ ಇದೆ ಸ್ನೇಹಿತರೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಏನೇನು ಅಂತಂದರೆ ನಿಮಗೆ ಒಂದು ಒಳ್ಳೆಯ ಸಂಬಳ ಸಿಗ್ತಾ ಇದೆ. ಆಮೇಲೆ ಜಸ್ಟ್ ನೀವು ಪ್ರಾಕ್ಟೀಸ್ ಮಾಡಿದರೆ ನೀವು
ಸಂಹೌ 100% ಜಾಬ್ ಗಿಟ್ಟಿಸಿಕೊಳ್ಳುತ್ತೀರಾ. ಬಟ್ ನಮ್ಮವರು ಪ್ರಾಕ್ಟೀಸ್ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸ್ನೇಹಿತರೆ. ನೋಡಿ, ಜಸ್ಟ್ 7 ಬೇಸಿಕ್ ಸ್ಯಾಲ್ರಿ ಅಂತಂದರೆ 7 CPC ಅಂದರೆ 44,000ರಿಂದ 80,000 ಅಥವಾ 90,000ವರೆಗೆ ಸ್ಯಾಲ್ರಿ ಪಡೆಯಬಹುದು. ನಿಯರ್ ಅಬೌಟ್ 1 ಲಕ್ಷ ಸ್ಯಾಲ್ರಿ ಎವ್ರಿ ಮಂತ್ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಜಮಾ ಆಗುತ್ತೆ ಸ್ನೇಹಿತರೆ. ಯಾಕೆ ಅಂತಂದರೆ ಆ್ಯಸ್ ಎ ನರ್ಸಿಂಗ್ ಆಫೀಸರ್ ನಾವು ಅಪಾಯಿಂಟ್ ಆದಾಗ ಬರುವಂತಹ ಸ್ಯಾಲ್ರಿ ಸ್ನೇಹಿತರೆ. ಸೊ ದಯವಿಟ್ಟು ಯಾರಿಗಾದ ಈ ಸ್ಟೂಡೆಂಟ್ಸ್ ಇದ್ದಾರೆ, BSc ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ, GNM ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ, ಕಾಂಟ್ರಾಕ್ಚುಯಲ್ ಎಂಪ್ಲಾಯಿಗಳಾಗಿ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ ಅಂತಂದರೆ ವಿವಿಧ ಕಾರ್ಪೊರೇಟ್ ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೋಸ್ಕರ ಒಂದು ಒಳ್ಳೆಯ ಸುದ್ದಿ ಸ್ನೇಹಿತರೆ ಇದು. ದಯವಿಟ್ಟು ಫಾಲೋಅಪ್ ಮಾಡಿ. RRB ವೆಬ್ಸೈಟ್ ಲಿಂಕನ್ನು ಹಾಕಿರ್ತೀನಿ, ಅದನ್ನು ನೋಡಬಹುದು. ಇಲ್ಲ ಬುಕ್ಗಳು ಓದಿ, ಆಮೇಲೆ ಈ ಒಂದು ನಮ್ಮ ಧನಂಜಯ ಪಾಟೀಲ್ರವರ ಯೂಟ್ಯೂಬ್ ಚಾನಲ್ ಲಿಂಕ್ ಕೂಡ ಹಾಕಿರ್ತೀನಿ. ದಯವಿಟ್ಟು ಅದನ್ನು ನೋಡಿ ಎಕ್ಸ್ಪ್ಲೋರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.